ಕರ್ನಾಟಕದ ಸಾರಿಗೆ ಸಂಸ್ಥೆ ಗದಗ ವಿಭಾಗದ ಸ್ವಚ್ಛತಾ ಆಂದೋಲನವನ್ನು ನಾವು ಇವತ್ತು ಕೈಗೊಂಡಿದ್ವಿ. ಈ ಒಂದು ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮದಲ್ಲಿ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕ ವೃಂದ ಹಾಗೂ ಅದೇ ರೀತಿ ಗೌರ್ಮೆಂಟ್ PU ಕಾಲೇಜ್ NSS ವಿಭಾಗದ ಮುಖ್ಯಸ್ಥರಾದ ಶ್ರೀ MS ಮುಲ್ಲಾ ಸರ್ ಮತ್ತು ಅವರ ಬಡಿಗೇರವರು ಮತ್ತು ಅವರ ವಿದ್ಯಾರ್ಥಿಗಳು ಸೇರಿಕೊಂಡು ಒಂದು 2.5 ತಾಸು ಅತ್ಯುತ್ತಮ ಶ್ರಮದಾನವನ್ನು ಮಾಡ್ಯಾರೆ. ಆ ಒಂದು ಉತ್ತೇಜನ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸ್ಫೂರ್ತಿಯನ್ನು ತುಂಬಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನಾವು ಹಾರೈಸ್ತೀವಿ. ಇನ್ನೂ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮವನ್ನು ಇನ್ನೂ ವಿಸ್ತಾರವಾಗಿ ನಾವು ಅರಣ್ಯಾಭಿವೃದ್ಧಿಗೆ ಮತ್ತು ಸ್ವಚ್ಛತಾ ಆಂದೋಲನಕ್ಕೆ ನಾವು ಸಂಸ್ಥೆಯಿಂದ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಮ ಸಹಕಾರ ಕೊಡಬೇಕಂತೇಳಿ ನಮ್ಮ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಅಧ್ಯಾಪಕ ವೃಂದಕ್ಕೆ ಹಾಗೂ ಗೌರ್ಮೆಂಟ್ PU ಕಾಲೇಜಿನ ಅಧ್ಯಾಪಕ ವೃಂದಕ್ಕೆ ಮತ್ತು MS ಮುಲ್ಲಾ ಅವರಿಗೆ ನಾವು ಈ ಮೂಲಕ ವಿನಂತಿಸಿಕೊಂಡು ನಮ್ಮ ಸಾಕಷ್ಟು ಯುವಕರು, ಇದು ವಿಶೇಷವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಏನೋ ಒಂದು ಶಕ್ತಿ ಅಂದರೆ ಏನಂದ್ರೆ ಶಕ್ತಿಯಲ್ಲಿ ಸಂಘಟನೆ ಇದೆ, ಸಂಘಟನೆಯಲ್ಲಿ ಶಕ್ತಿ ಇದೆ. ಅವ್ರು ಏನು ಬಿಸಿಲಾಗಿ 2.5 ತಾಸು ಭಾಳ ಚೆನ್ನಾಗಿ ಕೆಲಸ ಮಾಡಿದರು. ಅದಕ್ಕೆ ನಾವು ನಮ್ಮ ಯುವಶಕ್ತಿ ಕೂಡಿ ಎಲ್ಲ ಮಾಡಿದ ಎಲ್ಲ ಕೆಲಸ, ದೇಶದ ಕೆಲಸವನ್ನು, ಸಮಾಜವನ್ನು ಕೆಲಸ ಮಾಡಿದರೆ ದೇಶದ ಅಭಿವೃದ್ಧಿಗೆ ಮತ್ತು ಅವ್ರು ವೈಯಕ್ತಿಕವಾಗಿ ತಮ್ಮ ಜೀವನದ ಒಂದು ಅಭಿವೃದ್ಧಿಗೆ, ಆರೋಗ್ಯ ಮತ್ತು ಶಿಸ್ತಿಗೆ ಬದ್ಧರಾಗ್ತಾರೆ ಅಂತೇಳಿ ಒಂದು ಆಶಯ ಪಡಿಸಿ ಈ ಸಂದರ್ಭದಲ್ಲಿ ಅವರೆಲ್ಲರೂ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ನಮಸ್ಕಾರ. ಈ ಒಂದು ಸ್ವಚ್ಛತೆಗಾಗಿ ಯುವಜನತೆಯಿಂದ ಮಾತ್ರ ಸ್ವಚ್ಛತೆ ಸಾಧ್ಯ. ಯಾಕಂದರೆ ಅವರಲ್ಲಿ ಸಾಕಷ್ಟು ಚಲನ ಶಕ್ತಿ ಇರ್ತೈತಿ. ಅವರು ಮನಸ್ಸು ಮಾಡಿದರೆ ಅಸಾಧ್ಯ ಅನ್ನೋದು ಕೂಡ ಸಾಧ್ಯ ಆಗುತ್ತೆ. ಇವತ್ತಿನ ದಿನ ಈ ಒಂದು KSRTC ಹೊಸ ಬಸ್ ನಿಲ್ದಾಣದಲ್ಲಿ ಭಾಳಷ್ಟು ಒಳ್ಳೆ ರೀತಿ ಕೆಲಸ ಮಾಡಿದ್ರು ಮಕ್ಕಳು. ಈ ಒಂದು ಶ್ರಮದಾನ ಅನ್ನೋದು ದೀಪದಿಂದ ದೀಪ ಹಚ್ಚಿದಾಗೆ ಒಬ್ಬರು ನೋಡಿ ಇನ್ನೊಬ್ರು ಕೆಲಸ ಮಾಡ್ತಿರ್ತಾರೆ. ಇದು ಒಂಥರ ಸೋಷಿಯಲ್ ಮಾರ್ಕೆಟಿಂಗ್ ಇದ್ದಾಗ ಈ ನಮ್ಮ ವಿದ್ಯಾರ್ಥಿಗಳ ಮೂಲಕ ನಾವು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀವಿ. ಏನಪ್ಪ ಅಂತಂದ್ರೆ ಯಾವ ರೀತಿ ನಮ್ಮ ಮಕ್ಕಳು ಈ ಸ್ವಚ್ಛತೆಯೊಳಗೆ ಪಾಲ್ಗೊಂಡ್ರು, ಅದೇ ರೀತಿ ಎಲ್ಲರೂ ಈಗ ದೇಶ ಏನೈತಲ್ಲ, ನಮ್ಮ ದೇಶ, ನಮ್ಮ ಮನೆ ಹೆಂಗೆ ಅದೇ ನಮ್ಮ ದೇಶ, ಈ ಭಾವನೆಯನ್ನ ನಮ್ಮಲ್ಲಿ ಮೂಡಿಸಿರೋದು ಮಹಾತ್ಮ ಗಾಂಧೀಜಿಯವರ ಈ ಒಂದು ಜನ್ಮದಿನವನ್ನು ಸ್ವಚ್ಛತೆ ಮಾಡುವುದರ ಮೂಲಕ, ಟ್ರೀ ಪ್ಲಾಂಟೇಶನ್ ಮಾಡುವುದರ ಮೂಲಕ ನಾವು KSRTC ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯದವರ ಅವರು ಮೇನ್ ಹೋಸ್ಟು, ಅವರ ಸಹಯೋಗದೊಳಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ NSS ವಿದ್ಯಾರ್ಥಿಗಳು ಭಾಳ ಶ್ರಮ ವಹಿಸಿದರು. ಇದಕ್ಕೆ KSRTCದವರು ಸಾಕಷ್ಟು ಬೆಂಬಲ ನೀಡಿದರು, ಸಾರ್ವಜನಿಕರು ಬೆಂಬಲ ನೀಡಿದರು. ಹಾಗೂ NK ನ್ಯೂಸ್ ಅವರಿಗೆ ನಾವು ಒಂದು ಮೀಡಿಯಾ ಒಂದು ಎಕ್ಸ್ಪೋಜರ್ ಕೊಟ್ಟಿದ್ದಕ್ಕೆ ನಾವು ಎಂದಿಗೂ ಚಿರಋಣಿಯಾಗಿರ್ತೀವಿ. ಧನ್ಯವಾದ. ಓಕೆ, ಥ್ಯಾಂಕ್ ಯು. ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಮತ್ತು ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವತಿಯಿಂದ ಈ ಹೊಸ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸುಮಾರು 2.5-3 ತಾಸು ಈ ಒಂದು, ಯಾಕಂದರೆ ಭಾರತ ಸರ್ಕಾರದ ಒಂದು ನೀರನ್ನು ಹಿಡಿದು ಅಕ್ಟೋಬರ್ 2ಕ್ಕೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಅದರ ಅನುಗುಣವಾಗಿ ಈ ಇಂದು ನಾವು ಹೊಸ ಬಸ್ ನಿಲ್ದಾಣದಲ್ಲಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿದ್ವಿ. ಇದಕ್ಕೆ ಈ ವಾಯು ಕರ್ನಾಟಕದ ಸಿಬ್ಬಂದಿ ಸಹಿತ ನಮಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟು ನಮಗೆ ಸಹಕಾರ ನೀಡಿದರೆ ಅವರಿಗೆ ಸಹಿತ ನಾವು ಪ್ರಕಾಶ್ ಎಸ್ ಮಾಚನಹಳ್ಳಿ, ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನಾ ಕೋಶದ ಕಾರ್ಯಕ್ರಮಾಧಿಕಾರಿಗಳು. ಇಂದು ನಾವು ನಮ್ಮ ವಿಶ್ವವಿದ್ಯಾಲಯ ಹಾಗೂ ಗದಗ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇವರ ಸಹಕಾರದೊಂದಿಗೆ ನಮ್ಮ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಮತ್ತು ಅಧಿಕಾರಿ ವೃಂದದ ಸಹಕಾರದೊಂದಿಗೆ ಹೊಸ ಬಸ್ ನಿಲ್ದಾಣದಲ್ಲಿ ನಾವು ಭಾರತ ಸರ್ಕಾರದ ಸ್ವಚ್ಛತಾ ಸೇವಾ ಅಭಿಯಾನದ ಅಡಿಯಲ್ಲಿ ಇಂದು ನಾವು ಈ ಒಂದು ಆವರಣದಲ್ಲಿ, ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಅನೇಕ ಒಂದು ಸಸಿಗಳನ್ನು ನೆಡುವ ಮೂಲಕ, ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಪ್ಲಾಸ್ಟಿಕ್ ಮತ್ತು ಕಸ ಕಡ್ಡಿಗಳನ್ನು ಆರಿಸುವ ಮೂಲಕ ಹಾಗೂ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಇರ್ತಕ್ಕಂತಹ ಒಂದು ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಶ್ರಮದಾನವನ್ನು ಮಾಡುವ ಮೂಲಕ ಇಲ್ಲಿಯ ಒಂದು ಸಾರ್ವಜನಿಕರಿಗೆ ಸ್ವಚ್ಛತೆ ಅರಿವನ್ನು ನಾವು ಮೂಡಿಸಿದ್ದೇವೆ. ಈ ನಮ್ಮ ಸುತ್ತಮುತ್ತಲಿನ ಒಂದು ಪರಿಸರ ಸ್ವಚ್ಛತೆವಾಗಿರಬೇಕು, ನಮ್ಮ ಪ್ರಕೃತಿ ಹಾಗೂ ನಮ್ಮ ಒಂದು ಪರಿಸರ ಸಂಸ್ಕಾರ ಮತ್ತು ಸುವ್ಯವಸ್ಥೆಯಿಂದ ಕೂಡಿರಬೇಕು ಅನ್ನೋದು ಈ ಅಭಿಯಾನದ ಉದ್ದೇಶ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ PUC ವಿಭಾಗದ ಮುಲ್ಲಾ ಸರ್ ಅವರು ಹಾಗೂ ನಮ್ಮ ಬಡಿಗಾರ್ ಸರ್ ಅವರು ಹಾಗೂ ಈ ಎಲ್ಲ KSRTC ವಿಭಾಗದ ಅಧಿಕಾರಿ ವೃಂದದವರು ನಮಗೆ ಸಹಕಾರ ನೀಡಿದ್ದಾರೆ. ವಿದ್ಯಾರ್ಥಿಗಳು ಸುಮಾರು 3 ತಾಸುಗಳ ಕಾಲ ಈ ಆವರಣದಲ್ಲಿ ಸ್ವಚ್ಛತಾ ಸೇವೆಯನ್ನು ನಿರ್ವಹಿಸಿದ್ದಾರೆ. ಹೀಗಾಗಿ ಎಲ್ಲರಿಗೂ ನಾವು ವಂದನೆಗಳನ್ನು ಸಲ್ಲಿಸಿದ್ದೇವೆ. ಹಾಗೂ ನಮ್ಮ ಕುಲಪತಿಗಳು ಕೂಡ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಒಂದು ಬೆಂಬಲವನ್ನು ನೀಡಿದ್ದಾರೆ. ಅವರು ಕೂಡ ಈ ಮೂಲಕ ವಂದನೆಗಳು. ನನ್ನ ಹೆಸರು ಆದಿತ್ಯ. 155ನೇ ಮಹಾತ್ಮ ಗಾಂಧೀಜಿಯವರ ಜಯಂತ್ಯೋತ್ಸವದ ಅಂಗವಾಗಿ
ಸೇವಾ ಎಂಬ ಕಾರ್ಯಕ್ರಮದಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಈ ಒಂದು ಕರ್ತವ್ಯವನ್ನು ನಮಗೆ ಕೊಟ್ಟಿದ್ರು. ನಾವು ಇದನ್ನ ಒಂದು ಸೌಭಾಗ್ಯವಾದ ರೀತಿಯಲ್ಲಿ ಪರಿಗಣಿಸಿ ನಾವು ಮತ್ತೆ ನಮ್ಮ ಕಾಲೇಜಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಿದ್ಲಿಂಗನಗರ ಗದಗನ ಎಲ್ಲ ಸರ್ವ ವಿದ್ಯಾರ್ಥಿಗಳು ಸೇರಿ ಪರಸ್ಪರ ಅನ್ಯೋನ್ಯ ಸಹಕಾರ ಭಾವನೆಯೊಂದಿಗೆ ಸುಮಾರು 2.5 ಗಂಟೆಗಳ ಕಾಲ ಸತತ ಪರಿಶ್ರಮ ವಹಿಸಿ ಈ ಎಲ್ಲ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಿದ್ದೇವೆ. ಈ ಒಂದು ಅಮೂಲ್ಯವಾದಂತಹ ಅವಕಾಶವನ್ನು ನೀಡಿದಂಥ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಮತ್ತು ನಮ್ಮ ಕಾಲೇಜಿನ ಕಾರ್ಯಕ್ರಮ ಅಧಿಕಾರಿಗಳಾದಂಥ ಎಸ್ ಎಂ ಬಡಿಗೇರ್ ಸರ್ ಹಾಗೂ ವಿಭಾಗೀಯ NSS ಅಧಿಕಾರಿಗಳಾದಂಥ ಶ್ರೀ MS ಮುಲ್ಲಾ ಸರ್ ಅವರಿಗೂ ನಾನು ಮತ್ತು ನಮ್ಮ ಕಾಲೇಜಿನ ಸರ್ವ ವಿದ್ಯಾರ್ಥಿಗಳು ಕೃತಜ್ಞತೆಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ. ಕಾದಿರ್ ಸಾಬ್ ನದಾಫ್ ಅಂತೇಳಿ ನಾನು ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ದು ನಾನು ಒಬ್ಬ NSS ಸ್ವಯಂ ಸೇವಕನಾಗಿದ್ದು ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಇವತ್ತು ನಾವು ವಿಶ್ವವಿದ್ಯಾಲಯ NSS ಘಟಕ ಹಾಗೂ ಇವತ್ತು KSRTC ಹೊಸ ಬಸ್ ಸ್ಟ್ಯಾಂಡ್ನ ನಿರ್ದೇಶನ ಆಯೋಗದ ವತಿಯಿಂದ ಇವತ್ತು ನಾವು ಅವರ ಸಹಯೋಗದಿಂದ ಇವತ್ತು 155ನೇ ಗಾಂಧಿ ಜಯಂತಿಯ ಪ್ರಯುಕ್ತವಾಗಿ ಸ್ವಚ್ಛತೆ ಹಿ ಸೇವಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದು 2 ಗಂಟೆಗಳ ಕಾಲ ಇವತ್ತು ಹೊಸ ಬಸ್ ಸ್ಟ್ಯಾಂಡ್ನ ಸುತ್ತಮುತ್ತಲು ಇವತ್ತು ನಾವು ಸ್ವಚ್ಛಗೊಳಿಸುವುದರ ಮೂಲಕ ಹಾಗೂ ಒಂದು 50 ಗಿಡಗಳನ್ನು ಹಚ್ಚುವುದರ ಮೂಲಕ ನಾವು ಇವತ್ತು ಪರಿಸರ ಸಂರಕ್ಷಣೆಗಾಗಿ ಹಾಗೂ ಸ್ವಚ್ಛತೆಗಾಗಿ ಮುಂದಿನ ಜನತೆಗೆ ಹಾಗೂ ಮುಂದಿನ ಪೀಳಿಗೆಗೆ ನಾವು ಪರಿಸರವನ್ನು ಸಂರಕ್ಷಿಸಬೇಕಾಗಿದ್ದು ಇವತ್ತು ಸ್ವಯಂ ಸೇವಕರಾಗಿ ನಾವು ಇವತ್ತು ತುಂಬ ಅಚ್ಚುಕಟ್ಟಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೇವೆ. ಹಾಗಾಗಿ ಈ ಒಂದು ವಿಶ್ವವಿದ್ಯಾಲಯಕ್ಕೆ ನಮ್ಮ ಕುಲಪತಿಗಳಾದಂತಹ ಸುರೇಶ್ ನಾಡಗೌಡ ಸರ್ ಅವ್ರಿಗೂ ಹಾಗೂ NSS ಘಟಕದ ಸಂಯೋಜಕರಾದಂಥ ಮಾಚಿನಹಳ್ಳಿ ಸರ್ ಅವ್ರಿಗೂ ಹಾಗೂ ನಮ್ಮ ಸಿದ್ಲಿಂಗನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮುಖ್ಯಸ್ಥರಾದಂತಹ ನಮ್ಮ MS ಮುಲ್ಲಾ ಸರ್ ಅವರಿಗೂ ಹಾಗೂ ಎಲ್ಲ ಸಂಯೋಜಕರಿಗೂ ಹಾಗೂ KSRTC ಸಂಯೋಜಕರಿಗೂ ವಂದನೆ ಹೇಳೋದಕ್ಕೆ ಮೂಲಕ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಿ